ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಬೆಂಗಳೂರು ಕೋಟೆಗೆ ಹೋಗೋಣ. ಯಾವ ಥರ ಇದೆ ಬೆಂಗಳೂರು ಕೋಟೆ ನೋಡ್ಕೊಂಡು ಬರೋಣ. ಸೊ ಇದು ಇರೋದು ಕೆ ಆರ್ ಮಾರ್ಕೆಟ್ ಹತ್ರ, ಸಂಜಯ್ ಗಾಂಧಿ ಹಾಸ್ಪಿಟಲ್ ಇದೆಯಲ್ವ ಅದ್ರ ಪಕ್ಕ ಬರುತ್ತೆ. ಸೊ ಇಲ್ಲಿ ಯಾವುದೇ ಎಂಟ್ರೆನ್ಸ್ ಫೀಸ್ ಇಲ್ಲ, ಎಲ್ಲರೂ ಫ್ರೀಯಾಗಿ ಒಳಗಡೆ ಹೋಗ್ಬೋದು. ತುಂಬ ವಿಶಾಲವಾದ ಕೋಟೆ, ದೊಡ್ಡ ದೊಡ್ಡ ಹೆಬ್ಬಾಗಿಲು ಇದೆ, 4ರಿಂದ 5 ಹೆಬ್ಬಾಗಿಲು ಇದೆ. ನಂತರ ಈ ಕೋಟೆ ಬಗ್ಗೆ ಹೇಳೋದಾದರೆ, ಇದು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ ಕೆಂಪೇಗೌಡರು ಬೆಂಗಳೂರಿನಲ್ಲಿ 1537ರಲ್ಲಿ ಅವರು ಮಣ್ಣಿನ ಕೋಟೆಯಲ್ಲಿ ಕಟ್ತಾರೆ. ನಂತರ 1751ರಲ್ಲಿ ಹೈದರ್ ಅಲಿ ಅದನ್ನು ಮಣ್ಣಿನ ಕೋಟೆಯ ಬದಲಿಗೆ ಕಲ್ಲಿನ ಕೋಟೆಯನ್ನು ಅವರು ಕಟ್ತಾರೆ. ನೋಡಿ, ಇದು ಎಷ್ಟು ದೊಡ್ಡದಾಗಿದೆ ಬಾಗಿಲು. ಫ್ರಂಟಲ್ಲಿ ನೋಡಿ, ಎಷ್ಟು ಗೋಡೆ ಎಷ್ಟು ಹೈಟ್ ಇದೆ, ಫುಲ್ ಎತ್ತರ ಇದೆ. ಸೊ ಇಲ್ಲಿ ನೋಡ್ತಿರಲ್ವ, ಒಂದು ಮನೆ ಥರ ಇದೆ, ಅದು ದೇವಸ್ಥಾನ, ಅದು ಗಣೇಶನ ದೇವಾಲಯ. ಅದು ಒಳಗಡೆ ಗಣೇಶನ ಇಟ್ಟು ದೀಪ ಹಚ್ಚಿದ್ದಾರೆ. ಅದೇ ರೀತಿಯಾಗಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಗೋಡೆಯ ಕೆಳಗಡೆ ಇದು ನೋಡಿ, ದೊಡ್ಡ ಹೆಬ್ಬಾಗಿಲು. ಗೋಡೆಯ ಕೆಳಗೆ ಚಿಕ್ಕದಾದ ಕಲಾ ಕುಸುರಿಯನ್ನು ಕೆತ್ತಿದ್ದಾರೆ, ಸೂಕ್ಷ್ಮ ಕೆತ್ತನೆಯನ್ನು ಮಾಡಿದ್ದಾರೆ. ಕುದುರೆ, ಆನೆ ಮತ್ತು ನೃತ್ಯ ಮಾಡೋ ಒಂದು ಭಂಗಿ, ನವಿಲು. ಅದೇ ರೀತಿಯಾಗಿ ಸುತ್ತಲೂ ಅಲ್ಲಿ ಆ ದೇವಸ್ಥಾನ ಏನಿದೆ ಒಳಗಡೆ ಗಣೇಶ ದೇವಸ್ಥಾನ, ಅದರ ಸುತ್ತಲೂ ಸಹ ಅದನ್ನು ಒಂದು ಡಿಸೈನ್ ಆಗಿ ಕೆತ್ತಿದ್ದಾರೆ. ಆನೆ, ನೋಡಿ, ನವಿಲು, ಹೆಬ್ಬಾಗಿಲು ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಶತ್ರುಗಳಿಂದ ರಕ್ಷಣೆ ಮಾಡೋಕ್ಕೋಸ್ಕರ ಕಟ್ಟಿದರು ಅಂತ ಅನಿಸುತ್ತೆ. ಇಲ್ಲಿ ತುಂಬ ಟೂರಿಸ್ಟ್ ಬಂದಿದ್ದರು, ಯಾಕಂದರೆ ಫ್ರೀ ಇದೆ ಅಲ್ವಾ, ಅದಕ್ಕೋಸ್ಕರ ತುಂಬ ಜನ ಬರ್ತಾರೆ ಇದರೊಳಗಡೆ. ನೋಡಿ, ಇದರೊಳಗಡೆ ಗಣೇಶ ದೇವಸ್ಥಾನ ಇದೆ, ದೀಪ ಹಚ್ಚಿದ್ರು. ಸೊ ಬೀಗ ಹಾಕಿದ್ದಾರೆ, ಗೊತ್ತಿಲ್ಲ ಯಾಕೆ ಅಂತ. ಇದು ಜೈಲ್ ಅನಿಸುತ್ತೆ. ಕಹಿದಿಗಳು ಏನಿರ್ತಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಇದು ಇಟ್ಟಿದ್ದಾರೆ ಅನಿಸುತ್ತೆ ಅಲ್ಲ, ಅದೇನೆ ಕಹಿದಿಗಳನ್ನ ಇಡೋಕ್ಕೋಸ್ಕರನೇ ಅದು ಮಾಡಿದ್ದಾರೆ. ಸೊ ಫುಲ್ಲು CCTV ಕ್ಯಾಮರಾ ಹಾಕಿದ್ದಾರೆ, ತುಂಬ ಸೆಕ್ಯೂರಿಟಿ ಇದೆ. ಮತ್ತು ಏನೋ ಸಮ್ ಪ್ಲೇಸಸ್ನ ಅವರು ಇದು ಮಾಡ್ತಾಯಿದ್ದಾರೆ, ಕಟ್ತಾ ಇದ್ದಾರೆ, ಗಾರೆ ಕೆಲಸ ನಡೀತಾ ಇದೆ ಅಲ್ಲಿ. ಗೋಡೆ ತುಂಬ ದೊಡ್ಡದಿದೆ. ಇದು ಒಳಗಡೆಯಿಂದ, ಅದು ಹೊರಗಡೆಯಿಂದ. ಇವಾಗ ನಾನು ಒಳಗಡೆ ಇದ್ದೀನಲ್ವ, ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಇದೆ ಸರೌಂಡಿಂಗ್ ಅಂತ. ಶತ್ರುಗಳು ಸಹ ಹತ್ತಕ್ಕೂ ಆಗಲ್ಲ, ಆ ಕಡೆಯಿಂದ ಇಳಿಯೋಕ್ಕೂ ಆಗಲ್ಲ, ಅಷ್ಟು ದೊಡ್ಡ ಒಂದು ಇದು ಕೋಟೆ ಇದು. ಅದಕ್ಕೆ ಇದನ್ನು ಕೋಟೆ ಅಂತಾರೆ. ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ. ನಾನು ಎಲ್ಲನೂ ಸಹ ಕವರ್ ಮಾಡಿದ್ದೀನಿ ಕೋಟೆದು. ಇದು ಹೆಬ್ಬಾಗಿಲು, ಇದು ಎಂಟ್ರೆನ್ಸ್ ಆದಮೇಲೆ ಸೆಕೆಂಡ್ನೇ ಹೆಬ್ಬಾಗಿಲು. ಇದು 2ನೇದು ಹೆಬ್ಬಾಗಿಲು. ಫಸ್ಟಲ್ಲಿ ಅಲ್ಲಿ ನೋಡಿದ್ರಲ್ವ, ಇದು ಸೆಕೆಂಡ್ನೇ ಹೆಬ್ಬಾಗಿಲು. ಟೋಟಲ್ 7 ಇದೆ. ಇದು ಹೆಬ್ಬಾಗಿಲು ಏನಾದರೂ ಕ್ಲೋಸ್ ಆದರೆ ಮೋಸ್ಟ್ಲಿ ಇಲ್ಲಿ ಕೆಳಗಡೆಯಿಂದ ನಾವು ಹೋಗ್ಬೋದು ಅನಿಸುತ್ತೆ. ನೋಡಿ, ಇಲ್ಲೂ ಸಹ ಒಂದು ಕೆತ್ತನೆಯನ್ನು ಕೆತ್ತಿದ್ದಾರೆ. ಹುಲಿನ ಕೊಲ್ತಾ ಇದ್ದಾನೆ ಟಿಪ್ಪು. ಸೊ ಇದು ಚಿಕ್ಕದಾದ ಒಂದು ಒಳಗಡೆ ಹೋಗೋಕ್ಕೆ ಅದು ಗೇಟು, ದೊಡ್ಡ ಒಂದು ಏನಾಗಿದೆ ಹೆಬ್ಬಾಗಿಲದು ಕ್ಲೋಸ್ ಆದರೆ ನಾವು ಐ ಥಿಂಕ್ ಇಲ್ಲಿಂದ ನಾವು ಹೋಗಬಹುದು ಅನಿಸುತ್ತೆ.
ಸೊ ಇದು ಫಿಫ್ತ್ ಸಿಕ್ಸ್ತ್ ಅನಿಸುತ್ತೆ ನೋಡಿ. ಇದು ಜೈಲು, ಸೆರೆಮನೆ ಇದು ನೋಡಿ. ಒಳಗಡೆನೂ ಎಷ್ಟು ದೊಡ್ಡದಿದೆ, ನಮ್ಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇದು ಒಂದು ಜೈಲು ಅಂತ.